प्रोक्तेऽपि तत्प्रोक्तं भारतस्य प्रशंसनं कृष्णद्वैपायनं व्यासं विद्धि नारायणं प्रभुं ವಿತ್ತಿ ನಾರಾಯಣಂ ಪ್ರಭುಂ. ಇನ್ನು 56ನೇ ಶ್ಲೋಕನೂ ಕೂಡ ಹಾಗೆ ಇತ್ತು. ಸಾಕ್ಷಾತ್ ಪೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್ ಏವಂ ಹಿ ಸರ್ವಶಾಸ್ತ್ರೇಷು ಪೃಥಕ್ ಪೃಥಗುದೀರಿತಂ. ಹಿಂದೆ ಹೇಳಿದ್ರು ಏನು ಅಂತಂದ್ರೆ, ಅನೇಕ ಭಾಗಗಳಲ್ಲಿ ಈ ಮಹಾಭಾರತದ ಪ್ರಶಂಸನೆಯನ್ನ ಮತ್ತೆ ಶ್ರೇಷ್ಠತೆಯನ್ನ ಉತ್ಕೃಷ್ಟತೆಯ ಮತ್ತೊಂದು ಪುರಾಣದಲ್ಲಿ ಗ್ರಂಥಕರ್ತೃಗಳನ್ನ ವಿಶೇಷವಾಗಿ ಯಾರವರು ಅಂತನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ವಾಯುಪುರಾಣದಲ್ಲಿ ಈ ರೀತಿಯಾಗಿ ಮಹಾಭಾರತವನ್ನ ಕೊಂಡಾಡಲ್ಪಟ್ಟಿದೆ. ಏನು ಅಂದರೆ, ಸ್ವಯಂ ಭಗವಂತನಿಂದ ನಾರಾಯಣನಿಂದ ಇಷ್ಟವಾದದ್ದು ಈ ಮಹಾಭಾರತ ಅಂತನ್ನೋದನ್ನ ಅಲ್ಲಿ ತಿಳಿಸಲ್ಪಟ್ಟಿದೆ. ಯಾಕೆಂದ್ರೆ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಅಂತ ಹೇಳಿ ವಾಯುಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಸ್ವಯಂ ನಾರಾಯಣನೇ ವೇದವ್ಯಾಸ ದೇವರು ಅಂತ ಒಂದು ಮಾತನ್ನ ಹೇಳಿದರೆ, ಇನ್ನೊಂದು ಈ ಗ್ರಂಥವನ್ನು ನೋಡಿದ್ರೆ ನಮಗೆ ಅರ್ಥ ಆಗತ್ತೆ ಅಂತ ವಾಯುಪುರಾಣ ಹೇಳುತ್ತೆ. ಇದನ್ನ ನಾವು ತುಂಬಾ ಬುದ್ಧಿ ಖರ್ಚು ಮಾಡಿ ರಿಸರ್ಚ್ ಮಾಡಿ, ಇಲ್ಲ ಈ ಪ್ರಮಾಣಗಳಿಂದ ವೇದವ್ಯಾಸ ದೇವರು ನಾರಾಯಣ ವಿಷ್ಣುವಿನ ಅವತಾರ ಸ್ವಯಂ ಭಗವಂತನೇ ಅಂತ ಹೇಳೋದ್ ಬೇಕಾಗಿಲ್ಲ. ಈ ಮಹಾಭಾರತವನ್ನ ನೋಡಿದ್ರೆ ಸಾಕು, ಇದು ಭಗವಂತನನ್ನ ಬಿಟ್ಟು ಮತ್ತೊಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗತ್ತೆ. ಅದು ಹೇಗೆ ಅಂತಂದ್ರೆ ನೋಡಿ, ಈ ಮಹಾಭಾರತವನ್ನ ದಾಖಲೆ ಮಾಡಿದಾರ, ಅಥವಾ ಯಾವ್ದೋ ಬಯೋಗ್ರಫಿ ಅಲ್ಲ ಇದು. ಮಹಾಭಾರತ ಅಂತ ಅನ್ನೋದು ಐತಿಹಾಸಿಕ ಗ್ರಂಥ ಅಲ್ಲವೇ ಅಲ್ಲ. ನಮ್ಮ ಒಂದು ಈಗಿನ ಕಾಲದಲ್ಲಿ ಹುಚ್ಚುತನ ಏನು ಅಂತಂದ್ರೆ, ಅದು ಐತಿಹಾಸಿಕ ಗ್ರಂಥ ಅಂತಂತಾರೆ. ಅದು ತಪ್ಪು. ಯಾಕೆ ಅಂತಂದ್ರೆ ಅದು ಈಗ ಐತಿಹಾಸಿಕ ಗ್ರಂಥ ಆಗಿರುವುದು. ಯಾಕೆ ಗತಿಸಿದ ಒಂದು ವಿಷಯವನ್ನು ಹೇಳೋದರಿಂದ ಅದು ಐತಿಹಾಸಿಕ ಅಂತ ಆಗಿದ್ರೂ ಕೂಡ ವಾಸ್ತವಿಕವಾಗಿ ಅದರ ಸ್ವರೂಪ ಐತಿಹಾಸಿಕ ಅಲ್ಲ. ಯಾಕೆ ಅಂತಂದ್ರೆ, ಯಾವಾಗ ಬರೆದ ವೇದವ್ಯಾಸ ದೇವರು ಅಂತಂದ್ರೆ, ಕೌರವರು ಪಾಂಡವರು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿಯೇನೆ, ಈ ಎರಡು ವಂಶಗಳು ಹುಟ್ಟುವುದಕ್ಕಿಂತ ಮುಂಚೆನೆ ಏನ್ ಬರೆದಿರು, ಯಾರೋ ಒಬ್ರು ಕೌರವರು ಪಾಂಡವರು ಹುಟ್ಟುತ್ತಾರೆ ಅಂತ ಹೇಳಿ ಅಜಮಾಸ್ನಲ್ಲಿ ಕಲ್ಪಿಸಿದ್ದಲ್ಲ ವೇದವ್ಯಾಸ ದೇವರು. ಅದೊಂದು ಏನೋ ಜ್ಯೋತಿಷ್ಯ ಅಥವಾ ಒಂದು ಪ್ರಶ್ನೆಯನ್ನ ಹೇಳುವಂತ ಕ್ರಮ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿಬಿಡೋದು. ಹೇಳಿದಾಗ ಹಂಗಂದ್ರೆ ನಾನು ಹಿಂಗ ಅಂದಿದ್ದೆ, ಅದು ಉಲ್ಟಾ ಆಯ್ತು ಅಂದ್ರೆ ನಾನು ಹಂಗೆ ಅಂದಿದ್ದೆ ಅಂತ ಆ ರೀತಿಯಾಗಿ ಹೇಳಿದ್ದಲ್ಲ. ನಿಖರವಾಗಿ ಎಷ್ಟು ನಿಖರತೆ ಅಂತ ಅನ್ನೋದನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ನೋಡಿ. ಬರೀ ಕೌರವರು ಪಾಂಡವರು ಹುಡ್ತಾರೆ ಅಂತಲ್ಲ, ಅವ್ರು ಹೇಗೆ ಹುಡ್ತಾರೆ, ಮತ್ತೆ ಅವ್ರು ಏನ್ ಮಾಡ್ತಾರೆ, ರಾಜಸೂಯಾಗ ಅಶ್ವಮೇಧ ಅವುಗಳ ಮಹಾತ್ಮೆ, ಮತ್ತೆ ಅವರು ಪಾಂಡವರ ಜತುಗೃಹ ದಹನ, ಅಂದ್ರೆ ಅರಗಿನ ಮನೆ ಪ್ರಸಂಗ, ಆಮೇಲೆ ಬಕ ಮತ್ತೆ ಹಿಡಿಂಬ ಅವರೆಲ್ಲ ಸಂಹಾರ, ದ್ರೌಪದಿ ದೇವಿಯರ ವಿವಾಹ, ಅಜ್ಞಾತವಾಸ, ಮತ್ತೆ ಮತ್ಸ್ಯ ದೇಶಕ್ಕೆ ಹೋಗಿ ಅದರ ಗೋಗ್ರಹಣವನ್ನ ಮಾಡಿದ್ದು, ಇವೆಲ್ಲ, ಮತ್ತೆ ಯುದ್ಧ, ಅಷ್ಟೆಲ್ಲ. ಯುದ್ಧದಲ್ಲೂ ಮತ್ತೆ ಎಷ್ಟು ನಿಖರತೆ ಅಂತಂದ್ರೆ, ಏನನ್ನ ಮಾತಾಡಿದ್ದಾರೆ ಪರಸ್ಪರದಲ್ಲಿ, ಯಾರನ್ನ ಏನಂತ ನಿಂದನೆ ಪ್ರತಿನಿಂದನೆಗಳು, ಮತ್ತು ಈಗ ಪರಸ್ಪರವಾಗಿ ಯಾವ ಯಾವ ಬಾಣಗಳನ್ನ ಪ್ರಯೋಗಿಸಿದ್ದಾರೆ, ಯಾವ ಯಾವ ಅಸ್ತ್ರಗಳು, ಅದರ ಅಭಿಮಾನಿ ದೇವತೆಗಳ್ಯಾರು, ಎಷ್ಟು ಸಂಖ್ಯೆಯಲ್ಲಿ ಯಾರ್ಯಾರು ಬಾಣವನ್ನ ಬಿಟ್ಟಿದ್ದಾರೆ. ಇನ್ನೂ ಮುಂದೆ ಹೋಗಿ ಭೀಮಸೇನ ದೇವರು, ಅರ್ಜುನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇವರೆಲ್ಲ ಎಷ್ಟು ಆನೆಗಳನ್ನ ಒಂದೊಂದು ದಿನದಲ್ಲಿ ಕೊಂದ್ರು, ಕುದುರೆಗಳನ್ನ ಕೊಂದ್ರು, ಮತ್ತೆ ಅವರ ಸೈನ್ಯ ಎಷ್ಟಿತ್ತು. ಇವೆಲ್ಲವನ್ನು ಕೂಡ ಭಗವಂತ ಯಾವಾಗ ಅಂತಂದ್ರೆ ಕೌರವರು ಪಾಂಡವರು ಹುಟ್ಟುವುದಕ್ಕಿಂತ ಸಾಕಷ್ಟು ಮುಂಚೆ ಭಗವಂತ ಬರೆದಿತ್ತು. ಹಾಗಾದ್ರೆ ಎಷ್ಟು ನಿಖರವಾಗಿ
ಭಗವಂತನ ಜ್ಞಾನ ಯಾವುದು ಅಂತಂದ್ರೆ ಆ ಏನು ಅಶೇಷ ವಿಷಯಕವಾದಂತಹ ಜ್ಞಾನ, ಅಶೇಷ ವಿಶೇಷ ಜ್ಞಾನ ಭಗವಂತನದ್ದು. ರೇಖೋಪರೇಖ 100% ಕ್ಲಾರಿಟಿ, ಇದು ಭಗವಂತನ ಜ್ಞಾನದ ಲಕ್ಷಣ. ಅಂದ್ರೆ ಯಾರ ಜ್ಞಾನ ಈ ರೀತಿ ಇರ್ತೋ ಅವ್ರು ಭಗವಂತವೇ. ನೋಡಿ, ಇಷ್ಟು ಬಾಣಗಳು ಯಾರು ಯಾವ್ಯಾವ ಬಾಣಗಳನ್ನ ಬಿಟ್ಟಿದ್ರು, ಏನೇನಾಯ್ತು, ಇವೆಲ್ಲವೂ ಕೂಡ ಅವ್ರು ಹುಟ್ಟೋದಕ್ಕಿಂತ ಮುಂಚೆ ಬರದದ್ದಷ್ಟೇ ಅಲ್ಲ, ಹಂಗೆ ಆಯ್ತು ಅದು. ಅದು ಮುಖ್ಯ. ಅವ್ರು ಬರೆಯುವ ನಾನು ಕೂಡ ಏನೋ ಒಂದು ಬರಿಬಹುದು, ಆದ್ರೆ ಅದು ಹಾಗೆ ಆಯ್ತಾ ಅಂತ ಅನ್ನೋದು ದೊಡ್ಡ ವಿಷಯ. ಆದ್ರೆ ವೇದವ್ಯಾಸ ದೇವರು ಸ್ವಯಂ ಯಾವುದೋ ಮಹಾಜ್ಞಾನಿಗಳೇ ಹೇಳಿದಂಥದ್ದಾಗತ್ತೆ, ಋಷೀನಾಂ ಪುನರಾಧ್ಯಾನ ವಾಚ ಮರ್ತೋನು ಧಾವತಿ ಇರುತ್ತೆ ಇಂತಾರೆ. ಸ್ವಯಂ ಭಗವಂತ, ಎಲ್ಲದಕ್ಕಿಂತ ಮೂಲ ಸ್ರೋತಸ್ಸು ಭಗವಂತ, ಅವನು ಬರೆದಿದ್ದಾಗೋದಿಲ್ಲ, ಹಾಗೇ ಆಗತ್ತೆ. ಹಾಗಾಗಿ ಇಂತಹ ಒಂದು ನಿಖರತೆ ಇರುವಂತಹದ್ದನ್ನ ಭಗವಂತ ಬರೆದಿದ್ದಾನೆ. ಇದನ್ನ, ಈ ಗ್ರಂಥ ಇದೆ ಅಂದ್ರೆ ಇದನ್ನ ಅಂತಹ ಸರ್ವಜ್ಞನಾದಂತಹ ಭಗವಂತನೇ, ಸರ್ವಜ್ಞ ಶಿಖಾಮಣಿಯಾದ ವೇದವ್ಯಾಸ ದೇವರೇ ಬರೆದಿರಬೇಕು, ಭಗವಂತನೇ ಆಗಿರ್ಬೇಕು. ಅಂತ ವೇದವ್ಯಾಸ ದೇವರು ಅಂದ್ರೆ ಯಾರು? ಭಗವಂತನೇ ಆಗಿರ್ಬೇಕೇ ಹೊರತು ಬೇರೆ ಯಾರ ಕೈಯಿಂದಲೂ ಕೂಡ ಇದನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಲ್ಲಿ ಆ ಒಂದು ಮಾತು ಬರುತ್ತೆ, ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕದ್ಭವೇತ್ ಅನ್ನೋ ಮಾತು. ಏವಂ ಹಿ ಸರ್ವಶಾಸ್ತ್ರೇಷು ಪೃಥಕ್ ಪೃಥಕ್ ಉದೀರಿತಂ. ಈ ರೀತಿಯಾಗಿ ಆ ಎಲ್ಲ ಬೇರೆ ಬೇರೆ ಶಾಸ್ತ್ರಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಏನು ಮಹಾಭಾರತದ ಒಂದು ಶ್ರೇಷ್ಠತೆಯನ್ನಾಗಬಹುದು, ಗ್ರಂಥಕರ್ತೃಗಳಾದ ವೇದವ್ಯಾಸ ದೇವನ ಬಗ್ಗೆ, ಅವರ ಸಾಮರ್ಥ್ಯದ ಬಗ್ಗೆ, ಸ್ವಯಂ ಅವರು ಭಗವದ್ ಅವತಾರ ಅನ್ನೋದನ್ನು ಕೂಡ ಸಾಕಷ್ಟು ಗ್ರಂಥಗಳಲ್ಲಿ ಅದು ಹೇಳಲ್ಪಟ್ಟಿದೆ. ನಾವು ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದದ್ದೇನು ಅಂತಂದ್ರೆ, ನೋಡಿ, ಸ್ಪಷ್ಟ ಮಾತು, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿನಾರಾಯಣಂ ಪ್ರಭುಂ ಅನ್ನೋದರ ಮೇಲೆ ನಾವು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕೆ ಅಂತಂದ್ರೆ, ಸಾಕಷ್ಟು ಜನ ಪ್ರಾಯ ಇದು ಮಾಧ್ವರನ್ನ ಬಿಟ್ಟು, ದ್ವೈತಿಗಳನ್ನ ಬಿಟ್ಟು ಪ್ರಾಯ ಯಾರು ಕೂಡ ವೇದವ್ಯಾಸ ದೇವರನ್ನ ಭಗವದ್ ಅವತಾರ ಅಂತ ಒಪ್ಪೋದಿಲ್ಲ. ಪ್ರಾಯ ಬೇರೆ ಒಂದ್ ಯಾರೋ ಇಬ್ರು ಮತದವರು ಒಪ್ಪಿದ್ರು ಕೂಡ ಪ್ರಧಾನವಾದಂತಹ ಮತತ್ರಯದಲ್ಲಿ ದ್ವೈತಿಗಳನ್ನ ಬಿಟ್ಟು ಬೇರೆ ಯಾರು ಕೂಡ ಭಗವದ್ ಅವತಾರ ಅಂತ ಒಪ್ಪೋದಿಲ್ಲ. ಆದರೆ ಸ್ವಯಂ ವೇದವ್ಯಾಸ ದೇವರೇ, ವಾಯುಪುರಾಣ ರಚನೆ ಮಾಡಿದ್ಯಾರು? ವೇದವ್ಯಾಸನೇವು. ಅಲ್ಲಿ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ, ನೋಡಿ, ನಾರಾಯಣಂ ಪ್ರಭುಂ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದಗಳು ಕೂಡ ನಮಗೆ ಇನ್ನ ಹೆಚ್ಚೆಚ್ಚು ಕ್ಲಾರಿಟಿಯನ್ನ ಕೊಡ್ತಾ ಹೋಗುತ್ತೆ. ನೋಡಿ, ವ್ಯಾಸಂ ಅಂದ್ರೆ ಎಷ್ಟೋ ಜನ ಇರ್ತಾರೆ, ಆದ್ರೆ ಯಾರು ಕೃಷ್ಣದ್ವೈಪಾಯನಂ ವ್ಯಾಸಂ ಆಯ್ತಾ? ಇದು ಏನು, ಯಾರವರು? ಕೃಷ್ಣದ್ವೈಪಾಯನ ದ್ವೀಪದಲ್ಲಿ ಹುಟ್ಟಿದಂತಹ ಬಾದರಾಯಣರು. ಯಾರದು? ವ್ಯಾಸಂ, ವೇದವನ್ನ ವಿಭಾಗ ಮಾಡಿದವರು. ಅವ್ರು ಯಾರು? ನಾರಾಯಣಂ. ನಾರಾಯಣ ಅಂತ ಯಾರು? ಅನೇಕ ಜನ ಇರ್ತಾರಾದ್ರೆ ಪ್ರಭುಂ ನಾರಾಯಣಂ, ಸರ್ವಸಮರ್ಥನಾದ ಸರ್ವೋತ್ತಮನಾದ ನಾರಾಯಣನೇ. ಇಷ್ಟು ಜಳಜಳವಾಗಿ ಆ ಒಂದು ವಾಯುಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಆದರೆ ಕೆಲವರು ಇದಕ್ಕೆ ಪ್ರತಿಯಾಗಿ ಪಾಂಚರಾತ್ರದ ಒಂದು ವಾಕ್ಯಗಳನ್ನ ತೋರಿಸೋದು ಉಂಟು. ಆದರೆ ಅದರ ಅಭಿಪ್ರಾಯ ಏನು? ಅಲ್ಲಿ ಒಂದಿಷ್ಟು ಅವತಾರಗಳನ್ನ ಒಂದಿಷ್ಟು ವ್ಯಕ್ತಿಗಳನ್ನ ಹೇಳಿ ಇವೆಲ್ಲವೂ ಭಗವದ್ ಅವತಾರ ಅಲ್ಲ ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ ವ್ಯಾಸ ಅನ್ನೋ ಶಬ್ದವೂ ಕೂಡ ಇದೆ. ಅದರ ಅಭಿಪ್ರಾಯ ಏನು ಅಂತಂದ್ರೆ, ಕೆಲವು ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ, ದ್ರೋಣಾಚಾರ್ಯರು ವೇದವ್ಯಾಸ ದೇವರಾಗಿ ಅವರು ವೇದ ವಿಭಾಗವನ್ನ ಮಾಡ್ತಾರೆ. ಅಂದ್ರೆ ಅವಾಗ ಭಗವಂತ ಕೃಷ್ಣ ದ್ವೈಪಾಯನಾಗಿ ಅವತಾರ ಮಾಡೋದಿಲ್ಲ. ಆಗ ದ್ರೋಣಾಚಾರ್ಯರೇ ದ್ರೌಣಿರ್ವ್ಯಾಸ ಅಂತೊಂದು ಮಾತು ಉಂಟು. ಹಾಗಾಗಿ ಅವರು ಒಂದು ಕಾಲ ವಿಶೇಷದಲ್ಲಿ ಏನು ವೇದ ವಿಭಾಗಗಳನ್ನ ಮಾಡಿ ನಮಗೆ ಪುರಾಣಗಳನ್ನು ರಚನೆ ಮಾಡಿ ಕೊಡ್ತಾರೆ. ಹಾಗಾಗಿ ಅದನ್ನ ನಾವು ವೇದವ್ಯಾಸ ದೇವರ ಅವತಾರ ಅಂದ್ರೆ ನಾರಾಯಣ ಅವತಾರ ಅಂತ ತಿಳಿಬಾರ್ದು ಅನ್ನೋದು ಅದರ ಪಂಚರಾತ್ರದ ಅಭಿಪ್ರಾಯಕ್ಕೆ. ಅದನ್ನು ರಚನೆ ಮಾಡಿದ್ದು ಸ್ವಯಂ ಮೂಲ ರೂಪಿಯಾದ ನಾರಾಯಣ. ಹಾಗಾಗಿ ಭಗವಂತ ತಪ್ಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಮತ್ತೆ ಇದೂ ಸುಳ್ಳಲ್ಲ, ವೇದವ್ಯಾಸ ದೇವರ ಅವತಾರ ಭಗವದ್ ಅವತಾರ ಅನ್ನೋದು ಸುಳ್ಳಲ್ಲ. ಮತ್ತಲ್ಲಿ ವ್ಯಾಸ ಅನ್ನೋ ಶಬ್ದ ಬಂದಿದೆ, ಅದನ್ನ ನನ್ನ ಅವತಾರ ಅಲ್ಲ ಅಂತ ತಿಳಿ ಅಂತ ಭಗವಂತನ ಹೇಳ್ತಾ ಇದ್ದಾನಲ್ಲ ಅಂತಂದ್ರೆ, ಅದರ ಅಭಿಪ್ರಾಯಿಗೆ ಕಾಲ ವಿಶೇಷದಲ್ಲಿ ಯಾವ ದ್ರೋಣಾಚಾರ್ಯರು ಒಂದು ವೇದ ವಿಭಾಗಗಳನ್ನ ಮಾಡಿ ಅವರು ವೇದವ್ಯಾಸ ಅಂತ ಆಗ್ತಾರೋ ಅದು ನನ್ನ ಅವತಾರ ಅಲ್ಲ ಅಂತ ತಿಳಿ ಅನ್ನೋದು ಅದರ ಅಭಿಪ್ರಾಯ. ಈ ರೀತಿಯಾದಂತ ಸಮನ್ವಯವನ್ನ ನಾವು ತಿಳ್ಕೋಬೇಕು. ಒಟ್ಟಾರೆ ವೇದವ್ಯಾಸ ದೇವರು ಆ ವಿಶೇಷ ಅಭಿಪ್ರಾಯಗಳನ್ನ ಬಿಟ್ಟರೂ ಕೂಡ
ನಮ್ಮ ನಿಷ್ಠೆ ಏನು ಅಂತಂದ್ರೆ ಸ್ವಯಂ ಭಗವಂತನಾದ ನಾರಾಯಣನೇ ವಿಷ್ಣುವೇ ವೇದವ್ಯಾಸ ದೇವರಾಗಿ ಅವತರಿಸಿದ್ದು ಅದು ತನ್ನೋದನ್ನ ನಾವು ತಿಳ್ಕೋಬೇಕು. ಮತ್ತೆ ಶ್ರೀಮದ್ ಭಾಷ್ಯದಲ್ಲಿ ಅವತರಣಿಕೆ ಪೀಠಿಕೆಯಲ್ಲಿ ಆಚಾರ್ಯರು ಹೇಳ್ತಾರೆ ಏನಿದು, ಹೇಗೆ ಬಂತು, ಯಾಕೆ ಇದಾಗ್ಬೇಕಾದ್ ಬಂತು ಅಂತ ಗೌತಮರ ಶಾಪ ಪ್ರಸಂಗವನ್ನು ವಿವರಣೆಯನ್ನ ಮಾಡಿ, ಆಗ ಮತ್ತೆ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ದೇವಾನುದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ. ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಮತ್ತು ತಾನೇ ಅವತಾರ ಮಾಡಿ ಬರ್ತಾನೆ. ಒಂದು ವೇಳೆ ಬೇರೆ ಯಾರೋ ಕಶ್ಚನ ಋಷಿ ಅಂತ ಆಗಿದ್ದಿದ್ರೆ ವೇದವ್ಯಾಸ ದೇವರು ಭಗವಂತನ ಪ್ರಾರ್ಥನೆ ಯಾಕೆ ಮಾಡ್ಬೇಕಾಗಿತ್ತು ಅಲ್ವಾ. ಅವ್ರಿಗೆ ಹೇಳ್ಬೇಕಾಗಿತ್ತು, ಕಶ್ಚನ ಋಷಿಗೆ ಆದೇಶ ಮಾಡ್ಬೇಕಾಗಿತ್ತು, ನೋಡಪ್ಪ ನೀವು ಹೋಗಿ ಬ್ರಹ್ಮಸೂತ್ರವನ್ನ ಬರೀ ಪುರಾಣಗಳನ್ನ ರಚನೆ ಮಾಡು, ವೇದ ವಿಭಾಗವನ್ನ ಮಾಡು ಅಂತ ಹೇಳಬೇಕಾಗಿತ್ತು. ಆದರೆ ಭಗವಂತನನ್ನ ಚತುರ್ಮುಖ ದೇವರೇ ಮೊದಲಾದಂತಹ ದೇವತೆಗಳ ಹಿಂಡು ಅಲ್ಲಿ ಆ ಭಗವಂತನನ್ನ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದಾಗ ಭಗವಂತ ತಾನು ಬ್ರಹ್ಮಾದಿ ಸರ್ವ ಜಗತ ಸುವಿಶೇಷತೋವಿ ಸರ್ವತ್ವ ಸಂಸ್ಥಿತ ನಿಮಿತ್ತ ದಯೇವ ಚಾಸ ವ್ಯಾಸಸ್ಸವೀತಿ ಶ್ರುತೇರಿತಿ ವ್ಯಾಸನಾಮನ್ ಅಂತ ಯಾದವಾದರು ಹೇಳ್ತಾರೆ. ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಸ ಶಬ್ದದ ಅರ್ಥ ಏನು ಅಂತಂದ್ರೆ ಬ್ರಹ್ಮಾದಿ ಸರ್ವ ಜಗತಃ. ನಾನು ಹಿಂದೆ ಹೇಳಿದ್ದೆ ಶುಭಿನಲ್ಲಿ, ಪ್ರತಿಯೊಂದು ಕಡೆಯಲ್ಲೂ ಕೂಡ ವಿಶೇಷತಃ ಆಸ ವಿಶೇಷತಃ ಇದ್ದಾನೆ, ಆದ್ರಿಂದ ಅವನು ವ್ಯಾಸ ಅಂತ. ಹಾಗಾದ್ರೆ ವೇದ ವ್ಯಾಸ ಅಂತಂದ್ರೆ ಬೇರೆ ಅಲ್ಲ, ನಾರಾಯಣ ಬೇರೆ, ಎಲ್ಲ ಕಡೆಯಲ್ಲೂ ಇದ್ದವ್ರು ಯಾರು ಅಂದ್ರೆ ಭಗವಂತನೇ. ಹಾಗಾಗಿ ವೇದವ್ಯಾಸ ದೇವರ ಇದರಲ್ಲಿ ಅಚಲವಾದಂತ ಎರಡು ಮಾತಿಲ್ಲ, ಎರಡು ನುಡಿ ಇಲ್ಲ. ವೇದವ್ಯಾಸ ದೇವರು ಅಂದ್ರೆ ಭಗವಂತ, ಭಗವಂತ ಅಂದ್ರೆ ವೇದವ್ಯಾಸ ದೇವರು. ಅದನ್ನ ಈ ವಾಯುಪುರಾಣ ಸ್ಪಷ್ಟವಾಗಿ ನಮ್ಗೆ ತಿಳಿಸಿ ಕೊಡ್ತಾ ಇದೆ. ಇದು ಒಂದು ಕಡೆ ಅಲ್ಲ, ಸಾಕಷ್ಟು ಕಡೆಯಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಮುಂದೆ ಕೂಡ ವೇದವ್ಯಾಸ ದೇವರ ಅವತಾರ ಪ್ರಸಂಗದಲ್ಲಿ ಆಚಾರ್ಯರು ಅದನ್ನ ವಿಶೇಷವಾಗಿ ತಿಳಿಸಿಕೊಡೋರಿದ್ದಾರೆ. ಅದರ ಉಪಭಾಗಿಯಾಗಿ ಬಂದದ್ದರಿಂದ ಇಲ್ಲಿ ಅದನ್ನ ಮತ್ತೊಮ್ಮೆ ನಾನು ಹೇಳಲ್ಪಟ್ಟಿದೆ ಹೇಳಿ ಇಲ್ಲಿ ತಿಳ್ಕೋಬೇಕು. ನಂತರದಲ್ಲಿ 57ನೇ ಶ್ಲೋಕ, ಉಕ್ತೋರ್ತಃ ಸರ್ವ ಏವಾಯಂ ಮಾಹಾತ್ಮ್ಯಕ್ರಮಪೂರ್ವಕಃ ಭಾರತೇಪಿ ಯಥಾ ಪ್ರೋಕ್ತೋ ನಿರ್ಣಯೋಯಂ ಕ್ರಮೇಣ ತು ಭಗವಂತನ ಏನು ಮಹಾತ್ಮೆ ಮತ್ತು ಅವನದು ತಾರತಮ್ಯ ಅಂತ ಅನ್ನೋದೇನಿದೆಯಲ್ಲ, ಅವು ಎಲ್ಲ ಕಡೆಗೂ ಕೂಡ, ಎಲ್ಲ ಕಡೆಯಲ್ಲೂ ಅಂದ್ರೆ ಎಲ್ಲ ಶಾಸ್ತ್ರಗಳ ಪ್ರಮೇಯ ಎಲ್ಲ ಕಡೆಯಲ್ಲೂ ಇದೇ ಪ್ರತಿಪಾದನೆ. ಭಗವಂತ ಸರ್ವೋತ್ತಮತ್ವ ಮತ್ತು ತರತಮ ಭಾವ, ದೇವತೆಗಳಲ್ಲಿರುವಂತಹ ಶ್ರೇಷ್ಠತ್ವ ಮತ್ತು ಕನಿಷ್ಠತ್ವಗಳನ್ನ ಹೇಳಲ್ಪಟ್ಟಿದೆ. ಈ ನಿರ್ಣಯವೇ ಭಾರತದಲ್ಲಿ ಹೇಳಲ್ಪಟ್ಟಿದೆ. ಅಷ್ಟೇ ಅಲ್ಲ, ಇದನ್ನ ಆಚಾರ್ಯ ಸ್ವಯಂ ಸ್ವಕಪೋಲ ಕಲ್ಪಿತವಾಗಿ ಹೇಳಲ್ಪಟ್ಟಿರೋದಲ್ಲ. ಮಹಾಭಾರತ ಸರ್ವಶಾಸ್ತ್ರಾರ್ಥ ಸಾರಭೂತವಾದಂತಹ ಮಹಾಭಾರತದಲ್ಲಿ ಏನೇ ಅದು ಹೇಳಲ್ಪಟ್ಟಿದೆ. ಹರಿ ಸರ್ವೋತ್ತಮತ್ವ ಮತ್ತು ತರತಮ ಭಾವವನ್ನ, ತಾರತಮ್ಯವನ್ನ ಹೇಳಲ್ಪಟ್ಟಿದೆ. ಹಾಗಾಗಿ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾವುದು ಭಾರತದಲ್ಲಿ ಹೇಗೆ ಹೇಳಿದೆಯೋ ಹಾಗೇ ನಾವು ಇಲ್ಲಿ ಹೇಳಿದ್ದೇವೆ. ನಿರ್ಣಯ ಕ್ರಮವನ್ನ ನಾವು ಕಾಣಬೇಕು. ಮುಂದಿನ ಒಂದು ಪೂರ್ವ ಶ್ಲೋಕದ ತಥಾ ಪ್ರದರ್ಶಯಿಷ್ಯಾಮಃ ತದ್ವಾಕ್ಯೈರೇವ ಸರ್ವಶಃ ಅಂದ್ರೆ ಅಲ್ಲಿಯೇ ಯಾವ ರೀತಿಯಾಗಿ ಅಂದ್ರೆ ವ್ಯಾಖ್ಯಾನ, ನಾನು ಹಿಂದೆ ಹೇಳಿದೆ ವ್ಯಾಖ್ಯೆಗಳಲ್ಲಿ ಅಂದ್ರೆ ಆಚಾರ್ಯರು ಒಂದು ರೀತಿಯಲ್ಲಿ ಮಹಾಭಾರತಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಈಗ ಒಬ್ರು ಮಾತನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರ ಮಾತು ಮತ್ತು ನಮ್ಮ ಎಕ್ಸ್ಪ್ಲನೇಷನ್, ಟೆಕ್ಸ್ಟ್ ಮತ್ತು ಎಕ್ಸ್ಪ್ಲನೇಷನ್ ಒಂದೇ ಥೀಮ್ ಇರಬೇಕು ಅಲ್ವಾ. ಟೆಕ್ಸ್ಟ್ ಬೇರೆ ಮತ್ತೆ ಎಕ್ಸ್ಪ್ಲನೇಷನ್ ಬೇರೆ ಅಥವಾ ಕಾಮೆಂಟ್ರಿ ಬೇರೆ, ಕಾಂಟ್ರಡಿಕ್ಟರಿ ಮೀನಿಂಗ್ ಇತ್ತು ಅಂತಂದ್ರೆ ಅದು ಎಕ್ಸ್ಪ್ಲನೇಷನ್ ಟೆಕ್ಸ್ಟ್ ಅಂತ ಕರ್ಸ್ಕೊಡೋದೇ ಇಲ್ಲ, ವ್ಯಾಖ್ಯೆಗಳು ಅಂತ ಕರ್ಸ್ಕೊಡೋದೇ ಇಲ್ಲ. ಯಾಕಂದ್ರೆ ವ್ಯಾಖ್ಯಾನದ ಲಕ್ಷಣ ಗುಣ ಸ್ವಭಾವ ಏನು, ಮೂಲ ಏನಿದೆ ಅದರ ಅಭಿಪ್ರಾಯವನ್ನ ಹೇಳಬೇಕೇ ಹೊರತು ಅದರ ವಿರುದ್ಧವಾಗಿ ಎಂದಿಗೂ ಕೂಡ ಹೇಳಬಾರದು. ವ್ಯಾಖ್ಯಾನ ಅಂತ ಕರೆಸ್ಕೊಡೋದಿಲ್ಲ. ಹಾಗಾದರೆ ಇಲ್ಲಿ ಆಚಾರ್ಯರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೂಲ ಮಹಾಭಾರತಕ್ಕೆ ಗ್ರಂಥಗರ್ತುಗಳಿಗೆ ಅವಿರುದ್ಧವಾಗಿ ಅವರ ಅಭಿಪ್ರಾಯ ಏನಿದೆಯೋ ಅದನ್ನೇ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಮೊತ್ತ ಮೊದಲಿಗೆ ತಿಳಿಸ್ತಾ ಇದ್ದಾರೆ. ಸರಿ, ಅದು ಅಲ್ಲಿ ಹೇಳಿದರೆ ಅದು ನೀವ್ ಹೇಗೆ ಹೇಳ್ತೀರಾ, ನೀವೇ ಸ್ವಂತವಾಗಿ ಹೇಳ್ತೀರಾ ಅಂತಂದ್ರೆ ಆಚಾರ್ಯ ತದ್ವಾಕ್ಯೈರೇವ ಸರ್ವಶಃ. ಅಲ್ಲಿಯೇ ಮತ್ತೊಂದು, ಇವಾಗ ಯಾವುದೋ ಒಂದು ಪ್ರಸಂಗಗಳಲ್ಲಿ ವಿರೋಧ ಬಂತು, ವಾಕ್ಯಗಳಲ್ಲಿ ವಿರೋಧ ಬಂತು,
ಅಂತಂದಾಗ ಮತ್ತೊಂದು ಕಡೆ ಇತ್ತಂತಹ ಮಹಾಭಾರತ ವಾಕ್ಯದಿಂದ ಪ್ರಸಂಗದಿಂದ ಅದನ್ನು ನಿರ್ಣಯ ಮಾಡ್ತೇವೆ ಹೊರತು ನಾವು ನಮ್ಮ ಸ್ವಂತ ಮಾತಿನಿಂದ ನಾವೇನು ಮಾಡೋದಿಲ್ಲ. ಇಲ್ಲಿ ಯಾವ್ದೊಂದು ಎರಡು ಪ್ರಸಂಗಗಳಲ್ಲಿ ವಿರೋಧ ಬಂತು, ಎರಡು ವಾಕ್ಯಗಳಲ್ಲಿ ವಿರೋಧ ಬಂತು. ಅದನ್ನ ಮತ್ತೆ ವೇದವ್ಯಾಸ ದೇವರೇನೆ ಮತ್ತೊಂದು ಕಡೆ ಅದಕ್ಕೆ ತಾವೇ ಉತ್ತರವನ್ನೇ ಕೊಟ್ಟಿರ್ತಾರೆ. ಯಾಕೆಂದ್ರೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ವೇದವ್ಯಾಸ ದೇವರು ಹೇಳದೇ ಇರೋದು ಏನಿಲ್ವೇ ಇಲ್ಲ. ಇನ್ನ ಒಂದು ಏನೇನು ಬಂದಿದೆ, ಅದು ಕಾವ್ಯವೇ ಆಗಿರ್ಬೋದು, ಶಾಸ್ತ್ರವೇ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು, ವೈದ್ಯಕೀಯ ಮತ್ತೊಂದು ಸಂಗೀತ ಎಲ್ಲವೂ ಕೂಡ ಮಹಾಭಾರತದಲ್ಲಿ ಬರ್ತದೆ. ಹಾಗಾಗಿ ಮತ್ತು ಎಲ್ಲವೂ ಕೂಡ ವ್ಯಾಸೋಚ್ಚಿಷ್ಟ ಅಂತ ಆಗಬೇಕಾದರೆ ನಿರ್ಣಯವೂ ಕೂಡ ವ್ಯಾಸೋಚ್ಚಿಷ್ಟವೇ. ಹಾಗಾಗಿ ಅವರ ವಾಕ್ಯಗಳಿಂದ, ಅದೇ ಮಹಾಭಾರತ ವಾಕ್ಯಗಳಿಂದ ಆ ಬಂದಂತಹ ವಿರೋಧಗಳನ್ನ, ಸಂಶಯಗಳನ್ನ ನಾವು ಇಲ್ಲಿ ಪರಿಹಾರ ಮಾಡ್ತೇವೆ ಅಂತ ಆಚಾರ್ಯರು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ದ್ವಾದಶಿ ದಿನ ಆ ಮಂಗಳಾಚರಣೆಯನ್ನ ಆಚಾರ್ಯ ಪ್ರದರ್ಶನವನ್ನ ಮಾಡ್ತಾರೆ. ಹೇಗೆ ನಮ್ಮ ವ್ಯಾಖ್ಯಾನಕ್ಕೂ ಮಹಾಭಾರತದ ನಿರ್ಣಯಕ್ಕೂ ಮೂಲ ಮಹಾಭಾರತಕ್ಕೂ ಮತ್ತು ಆದರೆ ವೇದವ್ಯಾಸದೇವರು ರಚನೆ ಮಾಡಿದಂತಹ ಮಹಾಭಾರತಕ್ಕೂ ಅದರಲ್ಲಿ ನಿಜವಾದ ಪ್ರಮೇಯ ಹೇಗೆ ಮಂಗಳಾಚರಣೆ ಶ್ಲೋಕಕ್ಕೂ ಮತ್ತು ಉಳಿದಂತಹ ಭಾಗ ಮಹಾಭಾರತ ಭಾಗಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ಆ ಮುಂದಿನ 58ನೇ ಶ್ಲೋಕ ಜೊತೆ ಆಚಾರ್ಯ ತೋರಿಸಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.